ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ. ನಾನಿವತ್ತು ವೆಡ್ನೆಸ್ಡೇ ವ್ಲಾಗ್ ಇದು. ವೆಡ್ನೆಸ್ಡೇ ನಾನು ಮಾರ್ನಿಂಗು ಬ್ರೆಡ್ ತೊಗೊಬಂದೆ, ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು. ಮತ್ತು ಸೊಪ್ಪು, ಹಸಿರುಮೆಣ್ಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು. ಎಲ್ಲನೂ ತೊಗೊಬಂದು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ಅಂತೇಳಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾನಿವಾಗ ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ 4 ಮೊಟ್ಟೆಗಳನ್ನ ತಗೋತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣಗೆ ಹಚ್ಚಿರುವಂತಹ ಈರುಳ್ಳಿ ಮತ್ತು ಒಂದು ಹಸಿರುಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಥರ ಸ್ಪೂನ್ ಸಹಾಯದಿಂದ ಬೀಟ್ ಮಾಡಿಕೊಂಡು ನೆಕ್ಸ್ಟು ಕಾದಿರುವಂತಹ ಹಂಚಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಫಸ್ಟಿಗೆ ಈ ಥರ ಹಾಕ್ತಾಯಿದ್ದೀನಿ. ಆಮ್ಲೆಟ್ ಹಾಕ್ತೀವಲ್ಲ ಅದೇ ಥರ ಸ್ವಲ್ಪ ಈ ಥರ ಜಾಸ್ತಿನೇ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಇದಕ್ಕೆ 2 ಬ್ರೆಡ್ಗಳನ್ನ ಹಾಕೋಬೇಕು. ಅದು ಎರಡೂ ಸೈಡೂ ಸ್ವಲ್ಪ ಈ ಥರ ಡಿಪ್ ಮಾಡ್ಕೋಬೇಕು ಬ್ರೆಡ್ಗಳನ್ನ. 2 ಬ್ರೆಡ್ಗಳನ್ನ ಈ ಥರ ಡಿಪ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ತಿರುವು ಹಾಕಿ ಬೇಯಿಸ್ಕೋಬೇಕು. 2 ಸೈಡು ಚೆನ್ನಾಗಿ ರೋಸ್ಟ್ ಆಗಬೇಕಿದು. 2 ಸೈಡು ಚೆನ್ನಾಗಿ ರೋಸ್ಟ್ ಆದಮೇಲೆ ಬ್ರೆಡ್ ಆಮ್ಲೆಟ್ಟು ರೆಡಿಯಾಗುತ್ತೆ. ಈ ಥರ ಟರ್ನ್ ಮಾಡಿ 2 ಬದಿ ಈ ಥರ ಕ್ಲೋಸ್ ಮಾಡಿ ಇದನ್ನು ಕಟ್ ಮಾಡಿಕೊಂಡ್ರೆ ಬ್ರೆಡ್ ಆಮ್ಲೆಟ್ ಅನ್ನೋದು ರೆಡಿಯಾಗುತ್ತೆ. ಬೇಗನೆ ನಾವು ಟಿಫನ್ಗೆ ಏನೂ ಮಾಡೋಕ್ಕಾಗಿಲ್ಲ ಅಂದಾಗ ಈ ಥರ ಮಾಡ್ಕೊಬೋದು. ರುಚಿಯಾಗೂ ಇರುತ್ತೆ. ಇದನ್ನು ಸಾಸ್ಗಳ ಜೊತೆ, ಕೆಚಪ್ಗಳ ಜೊತೆ ತಿನ್ಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.